ವೆಲ್ಕಮ್ ಬ್ಯಾಕ್. ಬಾಗಲಕೋಟೆಗೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂತಹ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ವೀಕ್ಷಕರೇ, ನೀವು ಕೂಡ ಮಾಡಬೇಕಾಗಿರುವುದು ಇಷ್ಟೇ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅನ್ನುವಂತಹ ಆಯ್ಕೆ ಮಾಡಿಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕೊಲೀಗ್ ರೂಪಾ ಚಂದ್ರು. ಡೆಸ್ಕ್ ಲೈನ್ ಇಂದ ಜಾಯಿನ್ ಆಗ್ತಿದ್ದಾರೆ. ರೂಪಾ, ಗಮನಿಸ್ತಾ ಇದೀವಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು. ವೀಣಾ ಕಾಶಪ್ಪನವರಿಗೆ ಕೊಟ್ಟು ಇತ್ತ ಸಂಯುಕ್ತ ಪಾಟೀಲ್ ಅವರನ್ನ ಕೈ ಹಿಡಿದಿದೆ. ಹಾಗಾದ್ರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸಂಯುಕ್ತ ಪಾಟೀಲ್ ಅವರು? ಬಾಗಲಕೋಟೆ ಅಂದ ತಕ್ಷಣ ನಮ್ಮ ಕನ್ನಡದ ವೈಭವಿತ ರಾಜಮನೆತ ನಾಳಿದಂತಹ ಚಾಲುಕ್ಯರ ನಾಡು ಅಂತ ಹೇಳ್ಬೋದು. ಇಲ್ಲಿ ಪಟ್ಟದಕಲ್ಲು, ಬಾದಾಮಿ, ಕೂಡಲ ಸಂಗಮ ಇವೆಲ್ಲವನ್ನ ಕೂಡ ನಾವು ಕಾಣಬಹುದು. ಸಾಕಷ್ಟು ಐತಿಹಾಸಿಕ ಸ್ಥಳಗಳನ್ನ ಹೊಂದಿರುವಂತದ್ದು. ಅದರ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಮಾಜಿ ಸಿಎಂ ಆಗಿದ್ದಂತ ರಾಧಾಕೃಷ್ಣ ಹೆಗಡೆ ಅವರು ಸೋತಿರುವುದು ಕೂಡ ಇದೆ. ಹಾಗೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಗೆದ್ದಿರುವಂತಹ ನಿದರ್ಶನ ಕೂಡ ಇದೆ ಬಾಗಲಕೋಟೆಯ ಬಾದಾಮಿಯಲ್ಲಿ. ಅದರ ಜೊತೆಗೆ ಬಾಗಲಕೋಟೆ ಅಂದ ತಕ್ಷಣ ಕೆಲವೊಂದಿಷ್ಟು ವಿಚಾರಗಳು ನೆನಪಿಗೆ ಬರ್ತಾ ಹೋಗುತ್ತೆ. ಈಗ ಏನು ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಜ್ವರ ಏನ್ ಜಾಸ್ತಿ ಆಗ್ತಾ ಇದೆಯೋ, ಪ್ರತಿದಿನ ಕೂಡ ಅದೇ ರೀತಿಯಾಗಿ ಅಲ್ಲಿ ಈ ಚುನಾವಣೆ ಅನ್ನುವಂಥದ್ದು ಕಾವನ್ನ ಪಡೆದುಕೊಂಡು ಹೋಗ್ತಾ ಇದೆ. ಇವತ್ತು ನಿಮ್ಮ ರಾಜ್ ನ್ಯೂಸ್ ಸಮೀಕ್ಷೆಯಲ್ಲಿ ಬಾಗಲಕೋಟೆ ವಿಚಾರವಾಗಿ ಅಲ್ಲಿನ ಜನರ ಅಭಿಪ್ರಾಯದ ವಿಚಾರವಾಗಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಅಂದ ತಕ್ಷಣ ಕೇವಲ ಐತಿಹಾಸಿಕ ಅಲ್ಲ, ಇಲ್ಲಿ ನಿಂತಿರುವಂತ ಗದ್ದಿಗೌಡರು ಕೂಡ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂತಹ ಸಂದರ್ಭದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತವ್ರು. ಅವರು ಅಷ್ಟರ ಮಟ್ಟಿಗೆ ಸೋಲನ್ನ ಅನುಭವಿಸೋದಕ್ಕೆ ಸಾಧ್ಯ ಕೂಡ ಇಲ್ಲ. 3 ಬಾರಿ ಸಂಸದರಾಗಿ ಕೂಡ ಆಯ್ಕೆ ಆದಂತವರು, ಅವರದೇ ಆದಂತ ವರ್ಚಸ್ ಕೂಡ ಅಲ್ಲಿ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ 20 ವರ್ಷಗಳ ಸುದೀರ್ಘ ಈ ಒಂದು ತಮ್ಮ ರಾಜಕೀಯ ಜೀವನದಲ್ಲಿ ಸೋಲಿಲ್ಲದ ಸರದಾರ ಅನ್ನುವಂತ ಹೆಸರನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದ ಮೇಲೆ ಬಾಗಲಕೋಟೆಯಲ್ಲಿ ಚುನಾವಣೆ ಹೈ ವೋಲ್ಟೇಜ್ ಕಣ ಆಗದೇ ಇದ್ರೆ ಹೇಳಿ, ಬಿಸಿಲ ಬೇಗೆ ಹೇಗಿದೆಯೋ ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲೂ ಕೂಡ ಈ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಪಣತೊಟ್ಟಿ ನಿಂತಿದ್ದಾರೆ. ಯಾಕಂದ್ರೆ ಮೊದಲು ಶಾಸಕರಾಗಿ ಗೆದ್ದಂತವರು ಇಲ್ಲಿ, ಅದಾದ ನಂತರವಾಗಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಹಿಡಿತವನ್ನ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನ ಸಾಧಿಸಿದೆ. 3 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಧಿಪತ್ಯವನ್ನ ಸಾಧಿಸಿದೆ. ಇಲ್ಲಿ ನೋಡೋದಾದ್ರೆ ಪಕ್ಷ ಸಂಘಟನೆ ಆಗಿರ್ಬೋದು, ಜನರ ಓಲೈಕೆ ಆಗಿರ್ಬೋದು, ಮತದಾರರನ್ನ ಸೆಳೆಯುವಂತದ್ದಾಗಿರ್ಬೋದು, ಒಂದು ಕಡೆ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಬಾಗಲಕೋಟೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಅತಿ ಹೆಚ್ಚಾಗಿ ವರ್ಕೌಟ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೀವೀಗ ಗಮನಿಸಬಹುದು, ಈಗ ಬಾಗಲಕೋಟೆಯ ಸಮೀಕ್ಷೆಯ ವಿಚಾರವಾಗಿ ಜನರು ಕೂಡ ಕರೆ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಸಹೋದ್ಯೋಗಿಗಳು ಈಗ ಬರುವಂತಹ ಕರೆಗಳನ್ನ ಕೂಡ ಸ್ವೀಕಾರ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಯಾರ ಪರವಾಗಿ ಒಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನುವಂಥದ್ದು ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕಂದ್ರೆ ಗದ್ದಿಗೌಡರು ರಾಜಕೀಯದಲ್ಲಿ ತಮ್ಮದೇ ಆದಂತಹ ಚಾಪ್ ಮುಡಿಸ್ತವ್ರು, ಹಾಗಂತ ಇವರು ಸಂಯುಕ್ತ ಪಾಟೀಲ್ ಅವರು ಇನ್ನಿಲ್ಲ ಅಂತಿಲ್ಲ. ಯಾಕಂದ್ರೆ ಅವರು ಮಹಿಳೆಯಾಗಿ ಮಹಿಳಾ ಮತದಾರರನ್ನ ಸೆಳೆಯುವಂತ ಎಲ್ಲಾ ಲಕ್ಷಣಗಳು ಕೂಡ ಅವರಲ್ಲಿ ಇದೆ. ಅದ್ರ ಜೊತೆಗೆ ಇತ್ತೀಚೆಗೆ ಸಂಯುಕ್ತ ಪಾಟೀಲ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ನಾವು ಗಮನಿಸಬಹುದು. ನನ್ನದು ಗಜಕೇಸರಿ ಯೋಗ, ನಾನು ಪ್ರಧಾನಿ ಆಗಬಹುದು, ನಾನು ಚಿಕ್ಕಂದಿನಲ್ಲೂ ಕೂಡ ಪ್ರಧಾನಿ ಆಗುವಂತ ಕನಸನ್ನ ಕಂಡಿದ್ದೇನೆ, ನನ್ನ ತಂದೆ ಕೂಡ ಅದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ಕೂಡ ಮಾಡ್ತಿದ್ದಾರೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಅವರ ಕನಸು ಚಿಕ್ಕದಾಗಿಲ್ಲ, ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ತಾನೊಬ್ಬ ಸದಸ್ಯ ಆಗ್ಬೇಕು ಅನ್ನುವಂಥದ್ದಿಲ್ಲ. ಆಕೆಗೆ ಇರುವಂತದ್ದು ತಾನೊಬ್ಬ ಪ್ರಧಾನಿ ಆಗ್ಬೇಕು ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೇನೆ ಎನ್ನುವ ಮುಖಾಂತರವಾಗಿ. ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ರಾಜಕೀಯದಲ್ಲಿರುವಂತಹ ಗದ್ದಿಗೌಡರವರಿಗೆ ಟಕ್ಕರ್ ಕೊಡೋದಕ್ಕೆ ಸಂಯುಕ್ತ ಅವರು ಬಹಳ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳ್ಬೋದು. ಅಲ್ಲಿನ ಜನರ ಅಭಿಪ್ರಾಯವನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ, ಯಾಕಂದ್ರೆ ಒಂದು ಕಡೆ ನೀರಾವರಿ ಯೋಜನೆ ಆಗಿರ್ಬೋದು, ಅದರ ಜೊತೆಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು. ಈಗ ಬಿಜೆಪಿಯ ಭದ್ರಕೋಟೆ ಬಾಗಲಕೋಟೆ ಆಗಿದೆ. ಆದ್ರೆ ಅಲ್ಲಿ ಕೆಲಸಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅತಿ 2ನೇ ದೊಡ್ಡ ಏನು ಕೃಷಿ ವಿಚಾರವಾಗಿ ಕೂಡ ತೋಟಗಾರಿಕಾ ವಿಶ್ವವಿದ್ಯಾನಿಲಯವನ್ನು ಹೊಂದಿರುವಂತಹ ಬಾಗಲಕೋಟೆಯಲ್ಲಿ ಐತಿಹಾಸಿಕ ಸ್ಥಳ ಇದೆ. ಪ್ರವಾಸೋದ್ಯಮ ಅತಿ ಹೆಚ್ಚಾಗಿ ಕೂಡ ಅಲ್ಲಿ ಜನರನ್ನ ಆಕರ್ಷಣೆ ಮಾಡುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ನೀರಾವರಿ ಯೋಜನೆಗಳಾಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಇದರಲ್ಲಿ ಅಷ್ಟು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಅನ್ನುವಂಥ ಒಂದು ಮಾತಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಇದೆಲ್ಲವನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಿದೆ, ತನ್ನ ಗೆಲುವಿಗೆ ಸಾಕಷ್ಟು ದಾರಿಯನ್ನ ಮಾಡ್ಕೊಳ್ತಾ ಇದೆ. ಒಂದು ಕಡೆ ಹೊಸ ಮುಖ, ಅದರ ಜೊತೆಗೆ ತನ್ನದೇ ಆದ ರೀತಿಯಲ್ಲಿ ಸ್ಟ್ರಾಟಜಿ. ವೀಣಾ ಕಾಶಪ್ಪನವರ ವಿಚಾರವಾಗಿ ನೋಡೋದಾದ್ರೆ ಟಿಕೆಟ್ ಆಕಾಂಕ್ಷಿ ಹೆಚ್ಚಾಗಿದ್ರು, ಆದ್ರೆ ಹೈಕಮಾಂಡ್ ನಿರ್ಧಾರ, ರಾಜ್ಯ ವರಿಷ್ಠರ ನಿರ್ಧಾರ, ಹಾಗೆ ಘಟಾನುಘಟಿ ನಾಯಕರ ನಿರ್ಧಾರದ
ಮುಂದೆ ಎಲ್ಲವೂ ಕೂಡ ವರ್ಕೌಟ್ ಆಗೋದಿಲ್ಲ. ಪ್ರತಿ ವಿಚಾರವಾಗಿ ಕೂಡ ಅಳೆದು ತೂಗಿ ಇಲ್ಲಿ ಟಿಕೆಟ್ ಅನ್ನ ನೀಡಬೇಕಾಗುತ್ತೆ. ಆದ್ರೆ ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್, ದೊಡ್ಡ ಹೊಡೆತ ಕೂಡ ಕೊಡುತ್ತೆ. ವೀಣಾ ಕಾಶಪ್ಪನವರ ಬೆಂಬಲಿಗರು ಕೂಡ ಜಾಸ್ತಿ ಇದ್ದಾರೆ, ಕಾರ್ಯಕರ್ತರು ಕೂಡ ಜಾಸ್ತಿ ಇದ್ದಾರೆ, ಅವರಿಗೊಂದು ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಒಂದು ಮಾತಿತ್ತು. ಅದರ ಜೊತೆಗೆ ಕಣ್ಣೀರ ದಾರಿಯನ್ನ ಹರಿಸಿ ಎಲ್ಲೋ ಒಂದು ಕಡೆ ಟಿಕೆಟ್ ಪಡೆಯುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಯಶಸ್ವಿ ಆಗಿಲ್ಲ. ಫೈನಲಿ ಸಂಯುಕ್ತ ಪಾಟೀಲ್ಗೆ ಅದರ ಅವಕಾಶ ಒಳಗೆ ಬಂದಿದೆ. ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಬಾಗಲಕೋಟೆ ಐ ವೋಲ್ಟೇಜ್ ಜ್ವರದ ಜೊತೆಗೆ ಐ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂಶ ಅಂದ್ರೆ ಪ್ರತಿ ಬಾರಿ ಕೂಡ ನಮ್ಮ ರಾಜ್ ನ್ಯೂಸ್ ನಲ್ಲಿ ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ತಿಳಿಸಬೇಕಾಗುತ್ತೆ. ಅಂದ್ರೆ ಜನರು ನಮಗೆ ಕರೆ ಮಾಡುವಂತಹ ಸಂದರ್ಭದಲ್ಲಿ ಅದರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಪ್ರತಿ ಕರೆಯನ್ನ ಕೂಡ ಸಮಾಧಾನಕರವಾಗಿ ಸ್ವೀಕಾರ ಮಾಡಲಾಗುತ್ತೆ. ಅದ್ರ ಜೊತೆಗೆ ಜನರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಕೂಡ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ. ಈಗ ಬಾಗಲಕೋಟೆ ಅಂದ ತಕ್ಷಣ ನಾವು ಯಾವುದೋ ಒಂದು ಈಗ ಪ್ರತಿದಿನವೂ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಕೊನೆಯದಾಗಿ ರಾತ್ರಿಯ ಸಂದರ್ಭದಲ್ಲಿ ಎಷ್ಟು ಯಾರ ಪರವಾಗಿ ಒಲವು ವ್ಯಕ್ತವಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಹೇಳ್ತೀವಿ. ನೀವು ಕಾಣಿಸ್ತಾ ಇರುವಂತ ನಂಬರ್ ಕೂಡ ಕರೆ ಮಾಡಿ ತಿಳಿಸಬಹುದು ನಿಮ್ಮ ಅಭಿಪ್ರಾಯವನ್ನ ಬಾಗಲಕೋಟೆಯ ಜನರು. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಕೆಲವೊಂದಿಷ್ಟು ಮೈನಸ್ ಹಾಗೆ ಪ್ಲಸ್, ಯಾಕಂದ್ರೆ ಮೋದಿ ವರ್ಚಸ್ ಅನ್ನುವಂಥದ್ದು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದರ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡು ಬಿಜೆಪಿ ಪಕ್ಷದಲ್ಲೇ ಒಂದು ಬಿಜೆಪಿ ಭದ್ರಕೋಟೆಯನ್ನ ನಿರ್ಮಿಸಿಕೊಂಡಿರುವಂತಹ ಏನು ಗದಿಗೌಡರವರಿಗೆ ಒಂದು ರೀತಿ ಸವಾಲಿನ ಪ್ರಶ್ನೆ ಕೂಡ ಈ ಸತಿ ಅಷ್ಟು ಸುಲಭದ್ದಾಗಿಲ್ಲ ಚಂದ್ರಕಲಾ. ರೂಪಾ, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ವೀಣಾ ಕಾಶಪ್ಪನವರು. ಅವರಿಗೆ ಯಾವಾಗ ಟಿಕೆಟ್ ಸಿಗ್ಲಿಲ್ವೋ ಬಹಳ ಅಸಮಾಧಾನಿತರಾದ್ರು, ಬೇಸರಗೊಳ್ತಾ ಇದ್ದಾರೆ. ಈಗಲೂ ಕೂಡ ಅವರು ಪಕ್ಷಕ್ಕೆ ಒಂದು ರೀತಿಯಾಗಿ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಂಯುಕ್ತ ಪಾಟೀಲ್ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಚಾರದಲ್ಲಿ ಕೈ ಜೋಡಿಸೋದಾಗಿರ್ಲಿ ಅಥವಾ ಅವರ ಪರವಾಗಿ ನಿಲ್ಲೋದಾಗ್ಲಿ ಮಾಡ್ತಾ ಇಲ್ಲ. ಇದರಿಂದ ಎಫೆಕ್ಟ್ ಆಗ್ಬೋದಾ ಕಾಂಗ್ರೆಸ್ಗೆ? ಇದರಿಂದ ಬಿಜೆಪಿಗೆ ಒಂದು ರೀತಿಯಾಗಿ ಪ್ಲಸ್ ಆಗ್ಬೋದಾ ಅಂತ? ಖಂಡಿತವಾಗ್ಲು. ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಶೀತಲ ಸಮರ ಏರ್ಪಟ್ಟಿದೆ ಅಂತ ಹೇಳ್ಬೋದು ಚಂದ್ರಕಲಾ. ಯಾಕಂದ್ರೆ ಒಳಗೆ ಎಲ್ಲಾ ಸಾಕಷ್ಟು ಜನ ನಾಯಕರು ತಮ್ಮದೇ ಆದಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ವೀಣಾ ಕಾಶಪ್ಪನವರು ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿಕೊಂಡಂತವರು, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂತವರು, ಎಲ್ಲೋ ಒಂದು ಕಡೆ ಸಿಎಂ ಅವರಿಂದ ಒಂದು ನಿರೀಕ್ಷೆ ಇತ್ತು, ಈ ಬಾರಿ ಸಿದ್ದರಾಮಯ್ಯನವರು ಟಿಕೆಟ್ ಏನಾದ್ರು ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು. ಎಷ್ಟೇ ಗೋಗರ್ದ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಅವರ ಬೆಂಬಲಿಗರು ಕೂಡ ಅತಿ ಹೆಚ್ಚಾಗಿದ್ದಾರೆ ಆ ಒಂದು ಕ್ಷೇತ್ರದಲ್ಲಿ. ಇದು ಒಂದ್ ರೀತಿ ಅವರು ಓಲೈಕೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಹೊಡೆತ ಬೀಳುವಂತದ್ದು. ಯಾಕಂದ್ರೆ ಒಂದು ಕ್ಷೇತ್ರ ಅಂದ ತಕ್ಷಣ ಕಾರ್ಯಕರ್ತರಿಂದ ಹಿಡಿದು ತಳಮಟ್ಟದಿಂದ ಸಂಘಟನೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಯಕರ್ತರು ಅನ್ನುವಂಥವ್ರು ತುಂಬಾನೇ ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಈಗ ಕಾಂಗ್ರೆಸ್ ಸಂಘಟನೆ ಮಾಡಬಹುದು, ಆದ್ರೆ ಮತ್ತೊಂದು ಕಡೆ ಬಿಜೆಪಿಯಿಂದ ಹಿಂದುತ್ವ ಅನ್ನುವಂಥದ್ದು ಒಂದಿದೆ. ಅದರ ಜೊತೆಗೆ ಮೋದಿ ವರ್ಚಸ್ ಕೂಡ ಹೆಚ್ಚಿದೆ. ಇದೆಲ್ಲವನ್ನ ಗಮನಿಸ್ತಾ ಹೋಗ್ತಾ ಇದ್ರೆ ವೀಣಾ ಕಾಶಪ್ಪನವರು ಏನಾದ್ರು ಈಗ ಪರಿಶಿಷ್ಟ ಜಾತಿ, ಲಿಂಗಾಯತ ಸಮುದಾಯ, ಅದರ ಜೊತೆಗೆ ಕುರುಬ ಸಮುದಾಯ ಅತಿ ಹೆಚ್ಚಾಗಿರುವಂತಹ ಬಾಗಲಕೋಟೆ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಈ ಬಾರಿಯ ಟಫ್ ಫೈಟ್ ಜೊತೆಗೆ ವೀಣಾ ಕಾಶಪ್ಪನವರು ಏನಾದ್ರೂ ಒಂಚೂರು ಮುನಿಸ್ಕೋಬಿಟ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ದೊಡ್ಡ ಹೊಡೆತ ಕೊಡ್ಲಿದೆ. ಥ್ಯಾಂಕ್ ಯು ರೂಪಾ ಚಂದ್ರು, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ವೀಕ್ಷಕರೇ, ಈಗಾಗಲೇ ಗಮನಿಸಿದ್ವಿ ನಾವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಎಷ್ಟರ ಮಟ್ಟಿಗೆ ಕಾವೇರ್ತಾ ಇದೆ ಅಂತ. ಒಂದು ಕಡೆ ಸಂಯುಕ್ತ ಪಾಟೀಲ್ ಅವರ ಪರವಾಗಿಯೂ ಕೂಡ ಈಗ ಕರೆಗಳು ಬರ್ತಾ ಇದೆ, ಅತ್ತ ಗದ್ದಿಗೌಡರ ಪರವಾಗಿಯೂ ಕೂಡ ಕರೆಗಳು ಬರ್ತಾ ಇದೆ. ಈ ಬಾರಿ ನಾವು ಚೇಂಜಸ್ ಅನ್ನ ನೋಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮಹಿಳಾ ಅಭ್ಯರ್ಥಿಯಾದಂತಹ ಸಂಯುಕ್ತ ಪಾಟೀಲ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಕರೆಗಳು ಕೂಡ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇತ್ತ ಸತತವಾಗಿ ಗೆಲುವನ್ನ ಕಂಡಂತಹ ನಾಯಕ, ಗೆಲುವಿಲ್ಲದ ಸರದಾರ ಅಂತಾನೆ ಹೇಳ್ಬೋದು, ಗದ್ದಿಗೌಡರನ್ನ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅನ್ನುವಂತಹ ಕರೆಗಳು ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಹಳ ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ವೀಣಾ ಕಾಶಪ್ಪನವರು ಸೆಟೆದು ನಿಂತಿದ್ದಾರೆ. ಅವರು ಇತ್ತ ಸಂಯುಕ್ತ ಪಾಟೀಲ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಕೊಡುವಂತಹ ಸೂಚನೆಗಳು ಮಾತ್ರ ಕಾಣಿಸ್ತಾ ಇಲ್ಲ. ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸಂಯುಕ್ತ ಪಾಟೀಲ್ ಹಾಗೆ ವೀಣಾ ಕಾಶಪ್ಪನವರು ಒಂದಾದ್ರೆ ಮಾತ್ರ ಬಾಗಲಕೋಟೆಯಲ್ಲಿ ಗೆಲುವು ನಿಶ್ಚಿತ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಗದ್ದಿಗೌಡ್ರೆ ಮತ್ತೊಮ್ಮೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಕೇವಲ 3 ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದಾರೆ. ಹಾಗಾಗಿ ಇತ್ತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿರುವಂತಹ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ, ಇತ್ತ ವಿಧಾನಸಭೆಯಲ್ಲಿ ಗೆದ್ದಂತಹ 5 ಹಾಲಿ ಶಾಸಕರು ಕೂಡ ಬಹಳ ಎಫರ್ಟ್ ಅನ್ನ ಹಾಕಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಾ, ಬಾಗಲಕೋಟೆಯಿಂದ HY ಮೇಟಿ ಅವರು ಕಾಂಗ್ರೆಸ್ನಿಂದ
ಸ್ಪರ್ಧೆ ಮಾಡಿದ್ರು. ಹಾಲಿ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬಾದಾಮಿಯಿಂದ ಬಿಬಿ ಚಿಮ್ಮನಕಟ್ಟಿ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬೀಳಗಿಯಿಂದ ಜಿಟಿ ಪಾಟೀಲ್ ಕಾಂಗ್ರೆಸ್ ನಾಯಕರು. ಹುನಗುಂದ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ನ ನಾಯಕರು. ಮುದೋಳ್ದಿಂದ ಆರ್ಬಿ ತಿಮ್ಮಾಪುರ್, ಎಸ್ ಆಬ್ವಿಯಸ್ಲಿ ಇವರು ಕೂಡ ಕಾಂಗ್ರೆಸ್ನ ಹಾಲಿ ಶಾಸಕರು. ಜಮಖಂಡಿಯಿಂದ ಜಗದೀಶ್ ಗುಡಗಂಟಿ ಬಿಜೆಪಿಯ ಹಾಲಿ ಶಾಸಕರು. ತೇರದಾಳದಿಂದ ಸಿದ್ದು ಸವದಿ ಬಿಜೆಪಿಯ ಹಾಲಿ ಶಾಸಕರು. ನರಗುಂದದಿಂದ ಸಿಸಿ ಪಾಟೀಲ್ ಬಿಜೆಪಿಯ ಹಾಲಿ ಶಾಸಕರು. ಇಲ್ಲಿ ಹಾಲಿ ಶಾಸಕರು ಎಷ್ಟರ ಮಟ್ಟಿಗೆ ವರ್ಕೌಟ್ ಅನ್ನ ಮಾಡ್ತಾರೆ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ವರ್ಚಸ್ಸನ್ನ ಬೀರಿ ಈ ಬಾರಿ ಬಾಗಲಕೋಟೆಯಿಂದ ಯಾವ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿರುವಂತದ್ದು. ಕಾದು ನೋಡ್ಬೇಕಾಗುತ್ತೆ. ಬಾಗಲಕೋಟೆಯಿಂದ ಗೆಲ್ಲೋರು ಯಾರು, ಸೋಲೋರು ಯಾರು, ಸಂಯುಕ್ತ ಪಾಟೀಲ ಅಥವಾ ಗದ್ದಿ ಗೌಡ್ರ ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗುತ್ತೆ. ಎಸ್ ವೀಕ್ಷಕರೇ, ನೀವು ಕೂಡ ಮಾಡಬೇಕಾಗಿರೋದು ಇಷ್ಟೇ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸುವರ್ಣ ಅವಕಾಶವನ್ನ ರಾಜ್ ನೀವು ಕಲ್ಪಿಸದೆ ಇನ್ಯಾಕ್ ತಡ, ಕರೆ ಮಾಡಿ ವೋಟ್ ಮಾಡಿ.